ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ದೋರ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಕಾರ ಹುಣ್ಣಿಮೆ ಅಂಗವಾಗಿ ಖರೀದಿಯಲ್ಲಿ ತೊಡಗಿದ ರೈತರು, ದುಪ್ಪಟ್ಟು ಬೆಲೆಯಿಂದ ರೈತರು ಕಂಗಾಲು. ಜೈನ್ ದೀಕ್ಷೆ ಪಡೆದ ದಿಲೀಪ್ ಕುಮಾರ್ ಧೋಕಾ, ಜೈ ಸುಬೋಧ ಮುನಿರಾಜ ನಾಮಕರಣ. ಭಗವಂತನ ಮಾರ್ಗದಿಂದ ಮಾತ್ರ ಜೀವನ ಸುಖಿ, ಜೈ ಸುಬೋಧ ಮುನಿರಾಜ. ಹಟ್ಟಿ ಚಿನ್ನದ ಗಣಿಗೆ ಭೇಟಿ ನೀಡಿದ ಭರವಸೆ ಸಮಿತಿ, ಕಾರ್ಮಿಕರ ಸುರಕ್ಷತೆ ಒತ್ತು ನೀಡಿ. ಟಿಎ ಶರವಣ. ಆತ್ಮ ಸಾಧನೆಯಿಂದ ಸಮಾಜಕ್ಕೆ ಒಳಿತಾಗಲು ದೀಕ್ಷೆ, ಕೈಲಾಸ ಚಂದ ಜೈನ್. ಲಿಂಗಸಗೂರು ತಾಲೂಕಿನ ಕರಡಕಲ ಗ್ರಾಮದಿಂದ 3 ಅಪ್ರಾಪ್ತ ಬಾಲಕರು ನಾಪತ್ತೆ. ವಾರ್ತೆಗಳ ವಿವರ. ರೈತರ ಹಬ್ಬ ಕಾರ ಹುಣ್ಣಿಮೆ ಅಂಗವಾಗಿ ರೈತನ ಮಿತ್ರ ಎತ್ತುಗಳ ಸಿಂಗಾರಕ್ಕಾಗಿ ರೈತರು ಖರೀದಿಯಲ್ಲಿ ತೊಡಗಿದ್ದಾರೆ. ಆದರೆ ವರ್ಷದಿಂದ ವರ್ಷಕ್ಕೆ ಕೃಷಿ ಸಾಮಗ್ರಿಗಳು ದುಬಾರಿಯಾಗುತ್ತಿವೆ. ರೈತರು ಮಾರುಕಟ್ಟೆಗೆ ಬೇಕಾಗುವ ಸಾಮಾನುಗಳ ಖರೀದಿಗೆ ಬೆಲೆ ಏರಿಕೆ ಬಿಸಿ ಎದುರಿಸುವಂತಾಗಿದೆ. ವರ್ಷವಿಡೀ ಕೃಷಿಯಲ್ಲಿ ಬಳಸಲಾಗುವ ಹಗ್ಗ, ಸಿಂಗಾರದ ಸಾಮಾನುಗಳು ದುಪ್ಪಟ್ಟಾಗಿದ್ದು ಖರೀದಿ ಅನಿವಾರ್ಯತೆಯಲ್ಲಿ ರೈತರು ಸಿಲುಕಿದ್ದಾರೆ. ನಗರದ ಹರಿಹರ ರಸ್ತೆಯಲ್ಲಿ ರೈತರು ಖರೀದಿಯಲ್ಲಿ ತೊಡಗಿದ್ದರೂ ಈ ಬಾರಿ ಅವಧಿಗೆ ಮುನ್ನ ಮುಂಗಾರು ಮಳೆಯಾಗಿದ್ದು ಕೃಷಿ ಚಟುವಟಿಕೆಗಳು ಚುರುಕುಗೊಂಡಿದ್ದ ರೈತರಲ್ಲಿ ಕೃಷಿ ಕೈ ಹಿಡಿಯುವ ಸಂತಸದಲ್ಲಿದ್ದಾರೆ. 10 ವರ್ಷಗಳ ನಂತರ ಪ್ರಥಮ ಬಾರಿಗೆ ಸರಿಯಾದ ಅವಧಿಗೆ ಮಳೆಯಾಗಿದ್ದು ಬಿತ್ತನೆ ಚಟುವಟಿಕೆಗಳು ಪ್ರಾರಂಭಗೊಂಡಿವೆ. ಬಿತ್ತನೆ ಸಿದ್ಧವಾಗಿರುವ ರೈತರು ಸಂತಸ ಕಾರ ಹುಣ್ಣಿಮೆ ಆಚರಿಸಲು ಸಿದ್ಧರಾಗಿದ್ದಾರೆ. ವರ್ಧಮಾನ ಸ್ಥಾನಕವಾಸಿ ಜೈನ್ ಶ್ರಾವಕ್ ಸಂಘದಿಂದ ಹಮ್ಮಿಕೊಂಡಿದ್ದ ಜೈನ್ ಭಗವತಿ ದೀಕ್ಷಾ ಮಹೋತ್ಸವದಲ್ಲಿ ಇಂದು ದಿಲೀಪ್ ಕುಮಾರ್ ಧೋಕಾ ಅವರು ಜೈನ್ ಭಗವತಿ ದೀಕ್ಷೆಯನ್ನು ಸ್ವೀಕರಿಸಿದರು. ನಗರದ ರೈತ ಭವನದ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಆಚಾರ್ಯ ಭಗವಂತ 1008 ಶ್ರೀ ಪಾರ್ಶ್ವಚಂದ್ರಜಿ ಅವರು ದೀಕ್ಷೆ ಬೋಧನೆ ಮಾಡಿದರು. ಜೈನ್ ಧರ್ಮದ ವಿಧಿ ವಿಧಾನಗಳ ಮೂಲಕ ದೀಕ್ಷಾ ಬೋಧನೆಯ ನಂತರ ದಿಲೀಪ್ ಕುಮಾರ್ ಧೋಕಾ ಅವರಿಗೆ ಜೈ ಸುಬೋಧ್ ಮುನಿರಾಜ್ ಎಂದು ಮರು ನಾಮಕರಣ ಮಾಡಲಾಯಿತು. ದೀಕ್ಷೆ ಸ್ವೀಕರಿಸಿದ ನಂತರ ಮಹೋತ್ಸವವನ್ನು ಉದ್ದೇಶಿಸಿ ಮಾತನಾಡಿದ ಜೈ ಸುಬೋಧ್ ಮುನಿರಾಜ್, ಭಗವಂತನ ಮಾರ್ಗದಿಂದ ಮಾತ್ರ ಶಾಶ್ವತ ಹಾಗೂ ಅನಂತ ಸುಖವನ್ನು ಪ್ರಾಪ್ತಿ ಮಾಡಲು ಸಾಧ್ಯ. ಶಾಶ್ವತ ಸದುಪ ಪ್ರಾಪ್ತಿಯಾದರೆ ದುಃಖದ ಅನುಭೂತಿಯಾಗುವುದಿಲ್ಲ. ಕರ್ಮದಿಂದ ಮುಕ್ತಿ ಹೊಂದಿ ಅನಂತ ಸುಖ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಿದರು. ನನ್ನ ಜೀವನದ ಸ್ವರ್ಣ ದಿನ ಇದಾಗಿದೆ. ಮನುಷ್ಯ ಭವಪ್ರಾಪ್ತಿ ಜಿನವಾಣಿ ಕೇಳುವುದು, ಜೀನವಾಣಿಯನ್ನು ಶ್ರದ್ಧೆಯಿಂದ ಪಾಲಿಸುವುದು ಬಹಳ ಮುಖ್ಯವಾಗಿರುತ್ತದೆ. ಭಗವಂತನ ಮಾರ್ಗದ ಅನುಸಾರವಾಗಿ ನಡೆದಾಗ ಪ್ರತಿಯೊಬ್ಬರು ಜೀವನ ಕಾಲದಲ್ಲಿ ಅನಂತ ಸುಖವನ್ನು ಅನುಭವಿಸಬಹುದಾಗಿದೆ. अभी दीक्षा का मंगल विधान अभी प्रारंभ होगा। सभी लोग अपने अपने स्थान में बैठे, हाथ जोड़कर मस्तक झुकाकर नूतन मुनिराज जो बनने जा रहे हैं उनके श्री चरणों में बारंबार वंदना करते हुए यही कामना करेंगे कि हमारा भी वो दिन आए कि हम भी आपके पीछे पीछे इसी मार्ग पर प्रभु महावीर के मार्ग में बहनों। हाँ, प्लीज
चेहरे की शोभा इंसान का गौर है, ये केसों का लूझे तो काले करीमों का लूझे, ये केसों का लूझे तो करीमों का लूझे। महावीर का मार्ग मुझे मिल गया, महावीर का शासन मिल, महावीर का वेश मुझे। दीक्षा आज मेरे महावीर का वेश पहने हुए एक नूतन आगे का अध्यक्ष ऐसे नहीं बोलते। परम पूज्य दीक्षित, वेरी गुड। परम पूज्य, अरे एक बार सब बोलो ना, परम पूज्य नूतन मुनि। ದುಃಖ, ಕೋಪ, ಕಾಮ, ಭೋಗ ಇವೆಲ್ಲ ಕ್ಷಣಿಕ ಸುಖಗಳಾಗಿದ್ದು ನಮ್ಮ ಆತ್ಮ ಸುಖಿಸಬೇಕಾದರೆ ಭಗವಂತನ ವಾಣಿಯಲ್ಲಿ ಶ್ರದ್ಧೆ ಇರಬೇಕು, ಕರ್ಮದಿಂದ ಮುಕ್ತಿ ಹೊಂದಬೇಕು. ನಾನು 58ನೇ ವಯಸ್ಸಿಗೆ ಮುಕ್ತಿ ಪಡೆಯಲು ಸಿದ್ಧನಾಗಿದ್ದೇನೆ. ಆದರೆ 14 ವರ್ಷಕ್ಕೆ ಈ ಕಾರ್ಯಕ್ಕೆ ಮುಂದಾಗಿದ್ದಾರೆ, ಉತ್ತಮವಾಗಿರುತ್ತಿತ್ತು. ಆದರೆ ಮಾತಾ ಪಿತೃಗಳ ಅನುಮತಿ ಇರದ ಕಾರಣ ತಡವಾಗಿದೆ ಎಂದರು. ನನ್ನ ಸಂಸಾರ ಕಾರ್ಯಗಳನ್ನು ಪೂರ್ಣಗೊಳಿಸಿ ದೀಕ್ಷೆ ಪಡೆಯಬೇಕಾದರೆ 10 ವರ್ಷಗಳು ಬೇಕಾಗಬಹುದಿತ್ತು. ಆದರೆ ಗುರುಗಳ ಆಶೀರ್ವಾದ, ಅವರ ವಾಣಿಯಿಂದ ಕೇವಲ 2 ವರ್ಷದಲ್ಲಿ ಸಂಸಾರದ ಕಾರ್ಯಗಳು ಯಾವುದೇ ಅಡೆತಡೆಗಳಿಲ್ಲದೆ ಆನಂದದಿಂದ ಪೂರ್ಣಗೊಂಡಿವೆ. ದೀಕ್ಷೆ ಸಿಕ್ಕಿದ್ದು ನನ್ನ ಪುಣ್ಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ವಿವಿಧೆಡೆಯಿಂದ ಆಗಮಿಸಿದ್ದ ಜೈನ್ ಮುನಿಗಳು, ಸಂಘದ ಅಧ್ಯಕ್ಷ ಶ್ರೇಣಿಕ ರಾಜ ನರೇಂದ್ರ ಮೂಥಾ ಸೇರಿದಂತೆ ರಾಜ್ಯದ ನಾನಾ ಕಡೆಗಳಿಂದ ಜೈನ್ ಬಂಧುಗಳು, ಸಂಘದ ಪದಾಧಿಕಾರಿಗಳು, ಜೈನ್ ಸಮುದಾಯದ ಮುಖಂಡರು, ಮಹಿಳೆಯರು ಭಾಗಿಯಾದರು. ಕರ್ನಾಟಕ ವಿಧಾನ ಪರಿಷತ್ತಿನ ಸರ್ಕಾರಿ ಭರವಸೆಗಳ ಸಮಿತಿಯ ಅಧ್ಯಕ್ಷ ಟಿ.ಎ. ಶ್ರವಣ ಹಾಗೂ ಸಮಿತಿಯ ಸದಸ್ಯರ ತಂಡವು ಬುಧವಾರ ಲಿಂಗಸುಗೂರು ತಾಲೂಕಿನ ಹಟ್ಟಿ ಗೋಲ್ಡ್ ಮೈನ್ ಕಂಪನಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಧಿಕಾರಿಗಳೊಂದಿಗೆ ಚರ್ಚಿಸಿತು. ಪೂರ್ವ ನಿಗದಿಯಂತೆ ತಂಡವು ಮೊದಲಿಗೆ ಹಟ್ಟಿ ಚಿನ್ನದ ಗಣಿ ವೀಕ್ಷಣೆಯನ್ನು ನಡೆಸಿತು. ಬರೋಬ್ಬರಿ 1 ಕಿಲೋಮೀಟರ್ ಆಳದಷ್ಟು ಗಣಿಗಿಳಿದ್ದ ಶಾಸಕರು ಚಿನ್ನ ಉತ್ಪಾದನೆಯ ಪರಿಯ ಕಂಡು ಬೆರಗಾದರು. ಬಳಿಕ ಚಿನ್ನದ ಗಣಿಯ ಲೋಹ ವಿಭಾಗಕ್ಕೆ ತೆರಳಿ ಖುದ್ದು ವೀಕ್ಷಣೆ ನಡೆಸಿದರು. ಲೋಹ ವಿಭಾಗದ ಉಪಪ್ರಧಾನ ವ್ಯವಸ್ಥಾಪಕರಾದ ವಿಧಾತ್ರಿ ಅವರು ಚಿನ್ನ ಸಂಸ್ಕರಣೆಯ ವಿಧಿವಿಧಾನಗಳ ಬಗ್ಗೆ ಶಾಸಕರಿಗೆ ಮಾಹಿತಿ ನೀಡಿದರು. ಬಳಿಕ ಕಂಪನಿಯ ಸಭಾಂಗಣದಲ್ಲಿ ಸಭೆ ನಡೆಯಿತು. ಈ ವೇಳೆ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯ ಭರವಸೆಗಳ ಸಂಖ್ಯೆ 7622 ಮತ್ತು 7387ಕ್ಕೆ ಸಂಬಂಧಿಸಿದಂತೆ ವಿವರಣೆ ಪಡೆದುಕೊಂಡರು. ಕಂಪನಿಯ ನೌಕರರೊಬ್ಬರು ಮೃತಪಟ್ಟ ವಿಷಯದ ಬಗ್ಗೆ ಅಧ್ಯಕ್ಷರು ವಿವರಣೆ ಕೇಳಿದರು. ಕಂಪನಿಯಲ್ಲಿ ಪ್ರಗತಿ ಕಾರ್ಯ ನಡೆಯುವ ವೇಳೆ ಮಸೀನದಲ್ಲಿದ್ದ ಒಬ್ಬ ವ್ಯಕ್ತಿಯು ಪ್ರಾಣ ಕಳೆದುಕೊಂಡರು. ಇವರ ಕುಟುಂಬದವರಿಗೆ ಈಗಾಗಲೇ 5 ಲಕ್ಷ ರೂಪಾಯಿ ಪರಿಹಾರ ನೀಡಿದೆ. ಮೃತನ ಪತ್ನಿಗೆ ಮ್ಯಾನೇಜರ್ ದರ್ಜೆಯ ಹುದ್ದೆಯ ಕೆಲಸ ಕೊಡಲು ಕ್ರಮ ವಹಿಸಲಾಗುತ್ತಿದೆ ಎಂದು ಅಧಿಕಾರಿಗಳು ಸಭೆಗೆ ಮಾಹಿತಿ ನೀಡಿದರು. ಈ ವೇಳೆ ಸಮಿತಿಯ ಅಧ್ಯಕ್ಷರಾದ ಟಿ.ಎ. ಶರವಣ ಅವರು ಮಾತನಾಡಿ, ಇನ್ನು ಮುಂದೆ ಇಂತಹ ಕಹಿ ಘಟನೆಗಳು ಮರುಕಳಿಸದ ಹಾಗೆ ಹಟ್ಟಿ ಗೋಲ್ಡ್ ಮೈನ್ ಕಂಪನಿ ನಿಯಮಿತದ ನೌಕರರ ಜೀವ ಸುರಕ್ಷತೆಗೆ ಗಮನ ಹರಿಸಬೇಕು ಎಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. 25 ಲಕ್ಷಕ್ಕೆ ಏರಿಸಿ ಕಂಪನಿಯಲ್ಲಿ ಕೆಲಸದ ವೇಳೆ ಪ್ರಾಣ ಕಳೆದುಕೊಂಡ ಸಂತ್ರಸ್ತರಿಗೆ ಇನ್ನು ಮುಂದೆ ಕನಿಷ್ಠ 25 ಲಕ್ಷ ಪರಿಹಾರಧನ ನೀಡಲು ಕರ್ನಾಟಕ ವಿಧಾನ ಪರಿಷತ್ತಿನ ಭರವಸೆಗಳ ಸಮಿತಿ ಸೂಚನೆ ನೀಡುತ್ತಿದೆ. ಸಭೆಯಲ್ಲಿ ಚರ್ಚೆಯಾಗಿದೆ ಎಂದು ಉಲ್ಲೇಖಿಸಿ 25 ಲಕ್ಷ ರೂಪಾಯಿ ಕೊಡಲು ಬೋರ್ಡ್ಗೆ ಶಿಫಾರಸು ಮಾಡಲು ಕ್ರಮ ವಹಿಸಬೇಕು ಎಂದು ಸಮಿತಿಯ ಸದಸ್ಯರು ಇದೇ ವೇಳೆ ಸೂಚನೆ ನೀಡಿದರು.
ಕಂಪನಿಯ ಆವರಣದಲ್ಲಿನ ಹಾಸ್ಪಿಟಲ್ನ ಸದ್ಯದ ಪರಿಸ್ಥಿತಿ ಸರಿಯಿಲ್ಲ, ಇದು ಬದಲಾಗಬೇಕು. ನೌಕರರಿಗೆ ಎಲ್ಲ ರೀತಿಯ ಚಿಕಿತ್ಸೆ ಸಿಗುವ ನಿಟ್ಟಿನಲ್ಲಿ ಈಗಿರುವ ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸಬೇಕು ಎಂದು ಅಧ್ಯಕ್ಷರು ಎನ್ಡಿ ಅವರಿಗೆ ನಿರ್ದೇಶನ ನೀಡಿದರು. ಕೆಳಗಿಳಿದರೆ ಹೊರ ಬರುತ್ತವೆಯೋ ಇಲ್ಲೋ ಅನ್ನುವಂತಹ ಮೈನಿಂಗ್ ಕಂಪನಿಯಲ್ಲಿ ಬೆಂಕಿ, ಬೃಹದಾಕಾರದ ಮಷೀನ್ ಬಳಿ ಕೆಲಸ ಮಾಡುವ ನೌಕರರ ಕುಟುಂಬದವರ ಮಕ್ಕಳಿಗೆ ಇಲ್ಲಿಯೇ ಉನ್ನತ ದರ್ಜೆಯ ಶಿಕ್ಷಣ ಸಿಗುವ ನಿಟ್ಟಿನಲ್ಲಿ ಶೈಕ್ಷಣಿಕ ಸೌಲಭ್ಯಗಳನ್ನು ಕಲ್ಪಿಸಲು ಕ್ರಮ ವಹಿಸಬೇಕು ಎಂದು ಸಮಿತಿಯ ಸದಸ್ಯರು ಕಂಪನಿಯ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಕಂಪನಿಯ ಹೊರಗುತ್ತಿಗೆ ನೌಕರರಿಗೆ ಮಾನವ ಸಂಪನ್ಮೂಲ ಸಂಸ್ಥೆಗಳಿಂದ ಸರಿಯಾಗಿ ವೇತನ ಪಾವತಿಯಾಗುವಂತೆ ಕಟ್ಟುನಿಟ್ಟಿನ ಕ್ರಮ ವಹಿಸಬೇಕು ಎಂದು ಸೂಚನೆ ನೀಡಿದ ಅಧ್ಯಕ್ಷರು, ಇದುವರೆಗೆ ಕಂಪನಿಯು ಹೊರಗುತ್ತಿಗೆ ನೌಕರರ ವೇತನಕ್ಕಾಗಿ ಮಾನವ ಸಂಪನ್ಮೂಲ ಸಂಸ್ಥೆಗಳಿಗೆ ಹಣ ಸಂದಾಯ ಮಾಡಿದ ಬಗ್ಗೆ ವಿವರವಾದ ಮಾಹಿತಿ ನೀಡಲು ಅಧಿಕಾರಿಗಳಿಗೆ ಅಧ್ಯಕ್ಷರು ಸೂಚನೆ ನೀಡಿದರು. ಈ ಕಂಪನಿಯಲ್ಲಿ ನೌಕರರು ಕಷ್ಟಕರ ಕೆಲಸ ಮಾಡುತ್ತಾರೆ. ನಾನಾ ಕಾರಣಕ್ಕೆ ನೌಕರಿ ಕಳೆದುಕೊಂಡ ಕಂಪನಿಯ ಕೆಲ ನೌಕರರನ್ನು ಮರಳಿ ಕೆಲಸಕ್ಕೆ ತೆಗೆದುಕೊಳ್ಳಲು ಪುನಃ ಪರಿಶೀಲಿಸಬೇಕು ಎಂದು ಅಧ್ಯಕ್ಷರು ಸೂಚನೆ ನೀಡಿದರು. ಹಟ್ಟಿ ಗೋಲ್ಡ್ ಕಂಪನಿಯು ಜಿಂದಾಲ್ ಕಂಪನಿಗೆ ಸರಿಸಮವಾಗಿದೆ. ಮಷೀನ್ಗಳು ಮಾಡಬೇಕಾದ ಎಷ್ಟು ಕಾರ್ಯವೂ ಇನ್ನೂ ಇಲ್ಲಿ ನೌಕರರೇ ಮಾಡುತ್ತಿದ್ದಾರೆ. ನೌಕರರ ಹಿತರಕ್ಷಣೆ ದೃಷ್ಟಿಯಿಂದ ಕಂಪನಿಯಲ್ಲಿ ಹೊಸ ಹೊಸ ತಂತ್ರಜ್ಞಾನ ಸಲಕರಣೆ ಮಷೀನ್ಗಳನ್ನು ಅಳವಡಿಸುತ್ತಾ ಅಧಿಕಾರಿಗಳು ಗಮನ ಹರಿಸಬೇಕು ಎಂದು ಸಮಿತಿಯ ಸದಸ್ಯರು ಸೂಚನೆ ನೀಡಿದರು. ಹಟ್ಟಿ ಚಿನ್ನದ ಗಣಿ ಕಂಪನಿ ನಿಯಮಿತದಲ್ಲಿ ಪ್ರತಿ ವರ್ಷ ಅಂದಾಜು 1600 ಕೆಜಿ ಬಂಗಾರದ ಉತ್ಪಾದನೆ ಆಗುತ್ತಿದೆ ಎನ್ನುವುದು ಗಮನಾರ್ಹ ಸಂಗತಿಯಾಗಿದೆ. ಇಲ್ಲಿ ಉತ್ಪಾದನೆಯಾದ ಚಿನ್ನದ ಮಾರಾಟವು ಪಾರದರ್ಶಕವಾಗಿ ನಡೆಯಬೇಕು. ಓಪನ್ ಮಾರ್ಕೆಟ್ನಲ್ಲಿ ಟೆಂಡರ್ ಮಾಡಿ ಟೆಂಡರ್ ವಿವರಗಳನ್ನು ಹೆಚ್ಚಿಗೆ ಪ್ರಚುರಪಡಿಸಿ ನೈಜ ಚಿನ್ನದ ಏಜೆನ್ಸಿಗಳು ಮಾರಾಟಗಾರರು ಭಾಗಿಯಾಗುವ ಹಾಗೆ ಟೆಂಡರ್ ಪ್ರಕ್ರಿಯೆ ಶಿಸ್ತುಬದ್ಧವಾಗಿ ನಡೆಯಬೇಕು. ಈ ಹರಾಜಿಗೆ ಕ್ರಮ ವಹಿಸಬೇಕು ಎಂದು ಅಧ್ಯಕ್ಷರು ಕಂಪನಿಯ ಎಲ್ಲ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದರು. ಕಳೆದ 3 ವರ್ಷದಲ್ಲಿ ಈ ಕಂಪನಿಯಲ್ಲಿ ಉತ್ಪಾದನೆಯಾದ ಚಿನ್ನದ ಪ್ರಮಾಣ ಎಷ್ಟು, ಯಾವ ಏಜೆನ್ಸಿಗೆ ಯಾವ ದರಕ್ಕೆ ಮಾರಾಟ ಮಾಡಿದಿರಿ ಎಂಬುದರ ಬಗ್ಗೆ ಸರಿಯಾದ ವಿವರವಾದ ವರದಿ ನೀಡಲು ಅಧ್ಯಕ್ಷರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಸಭೆಯಲ್ಲಿ ನಿರಾಣಿ ಹನುಮಂತಪ್ಪ ರುದ್ರಪ್ಪ, ಪ್ರತಾಪ ಸಿಂಹ ನಾಯಕ್, ಡಿಎಸ್ ಅರುಣ, ಕೆಎಸ್ ನವೀಣ, ಮಂಜುನಾಥ್ ಭಂಡಾರಿ, ತಿಪ್ಪಣ್ಣಪ್ಪ ಕಮಕನೂರ್, ಕರ್ನಾಟಕ ವಿಧಾನ ಪರಿಷತ್ ಕಾರ್ಯದರ್ಶಿ ಕೆಆರ್ ಲಕ್ಷ್ಮಿ, ಜಿಲ್ಲಾಧಿಕಾರಿ ನಿತೀಶ್ ಕೆ, ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕಿ ಶಿಲ್ಪಾ ಸೇರಿದಂತೆ ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು, ಹಟ್ಟಿ ಗೋಲ್ಡ್ ಮೈನಿಂಗ್ ಕಂಪನಿಯ ಇನ್ನಿತರರು ಅಧಿಕಾರಿಗಳು ಇದ್ದರು. 12 ವರ್ಷಗಳ ಕಾಲ ಅಮೆರಿಕದಲ್ಲಿ ಔಷಧಿ ತಯಾರಿಕಾ ಕಂಪನಿಯನ್ನು ನಡೆಸಿ ಬೆಂಗಳೂರಿನಲ್ಲಿದ್ದು ಇದೀಗ ಸಂಸಾರದಿಂದ ಮುಕ್ತಿ ಹೊಂದಿ ತಮ್ಮ ಆತ್ಮ ಸಾಧನೆಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಎಂಬ ಉದ್ದೇಶದಿಂದ ದೀಕ್ಷೆ ಪಡೆದು ದಿಲೀಪ್ ಕುಮಾರ್ ರೋಗ ಅವರು ಮೋಕ್ಷ ಮಾರ್ಗದ ಕಡೆಗೆ ಹೊರಟಿದ್ದಾರೆ ಎಂದು ವರ್ತಮಾನ್ ಸ್ನಾನಕವಾಸಿ ಜೈನ್ ಶ್ರಾವಕ್ ಸಂಘದ ರಾಷ್ಟ್ರೀಯ ಅಧ್ಯಕ್ಷ ಕೈಲಾಶ್ ಚಂದ್ರ ಜೈನ್ ಹೇಳಿದರು. ಅವರಿಂದು ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ ತಮ್ಮ ಇಡೀ ಆಸ್ತಿ ಸಂಸಾರ ಜೀವನವನ್ನು ತ್ಯಾಜಿಸಿ ದಿಲೀಪ್ ಕುಮಾರ್ ಧೋಕಾ ಅವರು ದೀಕ್ಷೆ ಪಡೆದಿದ್ದಾರೆ. ಲೋಕ ಕಲ್ಯಾಣಕ್ಕಾಗಿ ಅವರು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಎಂದರು. ವರ್ಷದಲ್ಲಿ 8 ತಿಂಗಳುಗಳ ಕಾಲ ಪಾದರಕ್ಷೆಗಳಿಲ್ಲದೆ ಕೊಡೆ ಇಲ್ಲದೆ ಹಣವನ್ನು ಮುಟ್ಟದೆ ನಿರಂತರ ಪಾದಯಾತ್ರೆಯನ್ನು ಮಾಡುತ್ತಾರೆ. ಉಳಿದ 4 ತಿಂಗಳುಗಳ ಕಾಲ ಚಾತುರ್ಮಾಸದಲ್ಲಿ ಒಂದೇ ಕಡೆ ಇರುತ್ತಾರೆ. ಪ್ರಾಣಿ ಹಿಂಸೆ ಸಹಿಸದೆ ರಾತ್ರಿ ದೀಪವನ್ನು ಕೂಡ ಹಚ್ಚುವುದಿಲ್ಲ ಎಂದು ತಿಳಿಸಿದರು. ವಿದೇಶಗಳಲ್ಲಿ ಅಮೆರಿಕಾದಲ್ಲಿ ಸಹ 12 ವರ್ಷಗಳ ಕಾಲ ಮೆಡಿಕಲ್ ತಯಾರಿಕೆ ಔಷಧಿಗಳ ತಯಾರಿಕೆಯ ಒಂದು ವ್ಯವಸಾಯವನ್ನು ಮಾಡಿ ಬೆಂಗಳೂರಿನಲ್ಲಿ ವಾಸ ಮಾಡಿ ಈಗ ಅವರು ಎಲ್ಲವನ್ನೂ ಇದ್ದು ಸರ್ವಸ್ವವನ್ನು ತ್ಯಾಗವನ್ನು ಮಾಡಿ ತಮ್ಮ ಕುಟುಂಬಕ್ಕೆ ತ್ಯಾಗವನ್ನು ಮಾಡಿದ್ದಾರೆ, ತಮ್ಮ ಆಸ್ತಿ ಪಾಸ್ತಿಗೆ ತ್ಯಾಗವನ್ನು ಮಾಡಿದ್ದಾರೆ, ತಮ್ಮ ಆದಾಯಕ್ಕೆ ತ್ಯಾಗ ಮಾಡಿದ್ದಾರೆ, ಮಕ್ಕಳು ಮರಿ ಎಲ್ಲರಿಗೂ ತ್ಯಾಗವನ್ನು ಮಾಡಿ ತಾವು ಮೋಕ್ಷ ಮಾರ್ಗಕ್ಕೆ ತನ್ನ ಸಾಧನೆಯನ್ನು ಮುಟ್ಟಲಿ ಅನ್ನುವಂಥ ಒಂದು ಧ್ಯೇಯದಿಂದ ಅವರು ಇಡೀ ಸಂಸಾರವನ್ನು ಬಿಟ್ಟು ಹೋಗಿದ್ದಾರೆ. ಇವತ್ತಿನ ದಿನ ಅವರಿಗೆ ಯಾರು ತಂದೆ ಇಲ್ಲ, ತಾಯಿ ಇಲ್ಲ, ಮಗ ಇಲ್ಲ, ಮಕ್ಕಳಿಲ್ಲ, ಯಾರು ಇಷ್ಟ ಇಲ್ಲ. ನಾವು ಸಹ ಅವ್ರಿಗೇನೂ ಆಗಬೇಕಾಗಿಲ್ಲ. ನೀವು ಯಾವ ರೀತಿಯಾಗಿ ಭಕ್ತಾದಿಗಳು ಇರ್ತೀರಿ ಅದೇ ರೀತಿ ನಾವು ಸಹ ಭಕ್ತಾದಿಗಳಾಗಿ ನಮ್ಮನ್ನು ಅವರು ನೋಡ್ತಾರೆ. ತುಂಬ ಉತ್ಕೃಷ್ಟ ಭಾವನೆಯಿಂದ ಅವರು ತ್ಯಾಗವನ್ನು ಮಾಡಿ ಈ ಒಂದು ದೇಶಕ್ಕೆ ಒಳ್ಳೆಯದಾಗಲಿ, ತಮ್ಮ ಒಂದು ಆತ್ಮ ಸಾಧನೆಯಿಂದ ಎಲ್ಲರಿಗೂ ಸಹ ಒಳ್ಳೆಯದನ್ನು ಮಾಡುವಂಥ ಉದ್ದೇಶದಿಂದ ಹೊರಟಿದ್ದಾರೆ. ಅವರು ರಾಯಚೂರು ನಿವಾಸಿಗಳು ಮುಖ್ಯವಾಗಿ ಹೇಳೋದಾದರೆ ಹೊಸ ಹೆಸರು ಜೈ ಸುಬೋಧ ಮುನಿಜಿ. ಸುಬೋಧ ಅಂದರೆ ಒಳ್ಳೆ ಬೋಧನೆಯನ್ನು ಮಾಡುವಂಥ ಒಂದು ಲಕ್ಷಣದ ಹೆಸರು, ಅದನ್ನು ಹೇಳಿದ್ದಾರೆ. ಇವತ್ತಿಂದ ಅವ್ರಿಗೆ ದಿಲೀಪ್ ಕುಮಾರ್ಜಿ ಧೋಕಾ ಅಂತ ಯಾರೂ ಹೇಳಲ್ಲ, ಅವ್ರಿಗೆ ಜೈ ಸುಬೋಧ ಮುನಿಜಿ, ಜೈ ಸುಬೋಧ ಮುನಿಜಿ ಅಂಥೇಳಿ ಅವ್ರಿಗೆ ಹೆಸರಿಟ್ಟಿದ್ದಾರೆ. ಆಶ್ರಮದಲ್ಲಿ ಇರೋದಿಲ್ಲ,
ವರ್ಷದಲ್ಲಿ 8 ತಿಂಗಳ ಕಾಲ ಪಾದಯಾತ್ರೆಯಿಂದ ಚಪ್ಪಲಿಯನ್ನು ಇಲ್ಲದೆ ಛತ್ರಿಯನ್ನು ಹಿಡಿಯದೆ ಯಾವುದೇ ಒಂದು ಹಣಕಾಸನ್ನು ಮುಟ್ಟದೆ ಅವರು ತಮ್ಮದೇ ಆದಂಥ ಒಂದು ಧ್ಯೇಯ ಧರ್ಮದ ಒಂದು ದೃಷ್ಟಿಯಿಂದ ಹೋಗ್ತಾರೆ. ಮತ್ತು 4 ತಿಂಗಳ ಕಾಲ ಚಾತುರ್ಮಾಸ ಅಂತ ಹೇಳ್ತೀವಿ. ಚಾತುರ್ಮಾಸದಲ್ಲಿ ಮಳೆ ಬಂದು ಕ್ರಿಮಿಕೀಟಗಳ ಉತ್ಪತ್ತಿ ಜಾಸ್ತಿ ಆಗುವುದರಿಂದ ಒಂದೇ ಕಡೆ ಇರುವಂಥ ವ್ಯವಸ್ಥೆಯನ್ನು ಭಗವಂತನು ಸೃಷ್ಟಿದ ನಮ್ಮ ಸಮುದಾಯದಲ್ಲೂ ಹೇಳ್ತಾರೆ, ಎಲ್ಲದರಲ್ಲೂ ಹೇಳ್ತಾರೆ. ನಮ್ಮ ಭಾರತೀಯ ಸಂಸ್ಕೃತಿನೂ ಅದೇ ಹೇಳ್ತದೆ. 4 ತಿಂಗಳು ಚಾತುರ್ಮಾಸ, ಆಮೇಲೆ 8 ತಿಂಗಳು ಪ್ರವಾಸ. ಅವ್ರಿಗೆ ಮನೆ ಇಲ್ಲ, ಮಠ ಇಲ್ಲ, ರಿಶ್ತೆದಾರ್ ಯಾರು, ಬಂಧು ಬಾಂಧವರಿಲ್ಲ, ಯಾರೂ ಇಲ್ಲ. ಎಲ್ಲರೂ ಪ್ರಪಂಚನೇ ಇದು ಸೃಷ್ಟಿಯಲ್ಲಿ ಇರುವಂಥ ಒಂದು, ಅಂದರೆ ನಾವು ಹೇಳುವಂಥ ಭಾಷೆಯಲ್ಲಿ ಹೇಳಬೇಕಾದ್ರೆ 5 ಇಂದ್ರಿಯಗಳಿದೆ ನಮಗೆ. ಇದೇ ವೇಳೆ ವಾಣಿಜ್ಯೋದ್ಯಮ ಸಂಘದ ಅಧ್ಯಕ್ಷ ಕಮಲ್ ಕುಮಾರ್ ಜೈನ್ ಮಾತನಾಡಿ, ರಾಯಚೂರು ಜಿಲ್ಲೆಯಲ್ಲಿ ಹುಟ್ಟಿ ಇಂದು ಲೋಕ ಕಲ್ಯಾಣಕ್ಕಾಗಿ ದೀಕ್ಷೆ ಪಡೆದು ಸಂಸಾರ ಆಸ್ತಿಯನ್ನು ತ್ಯಾಗ ಮಾಡಿದ ದಿಲೀಪ್ ಕುಮಾರ್ ಧೋಕಾ ಅವರು ದೀಕ್ಷೆಯ ಪಡೆಯುವ ನಿರ್ಧಾರ ಎಲ್ಲರಿಗೂ ಹೆಮ್ಮೆಯ ವಿಚಾರವಾಗಿದೆ. ರಾಯಚೂರಿನಲ್ಲಿ 5ನೇ ದೀಕ್ಷಾ ಮಹೋತ್ಸವ ನಡೆಯುತ್ತಿದೆ. ದೀಕ್ಷೆ ಎಂದರೆ ಬಹಳ ಕಠಿಣವಾಗಿದೆ. ಅದರಂತೆ ಸಿಂಧನೂರಿನಲ್ಲಿ ಚಾತುರ್ಮಾಸ ಕಾಲದಲ್ಲಿ ಅವರು ಉಳಿಯಲಿದ್ದು ಮುಂದೆ ದೊಡ್ಡ ದೀಕ್ಷೆಯು ಅವರಿಗೆ ನೀಡಲಾಗುತ್ತದೆ ಎಂದರು. ನಮಸ್ಕಾರ, ನಾನು ಕಮಲ್ ಕುಮಾರ್ ಅಂತೇಳಿ. ಇದು ನಮ್ಮ ಭಾಳ ಹೆಮ್ಮೆದ ವಿಷಯ. ರಾಯಚೂರಲ್ಲಿ ಹುಟ್ಟಿದ್ದ ನಮ್ಮ ದಿಲೀಪ್ ಧೋಕಾ ಅವರು ಆ ದೀಕ್ಷಾ ಅಂದರೆ ನಮ್ಮಲ್ಲಿ ಭಾಳ ಕಠಿಣ. ಬೇರೆ ಸಮಾಜದಂಗೆ ಹಂಗಿಲ್ಲ. ಇಲ್ಲಿ ನಡ್ಕೊಂಡು ಹೋಗ್ಬೇಕು, ರೊಕ್ಕ ಮುಟ್ಟಲ್ಲ, ಅವ್ರ ಮಠ ಇಲ್ಲ, ಮನೆ ಇಲ್ಲ, ನಮಗೆ ನಮ್ಮ 7,000 ಇಲ್ಲದಂಗೆ. ಸೊ ಇದು ಭಾಳ ಹೆಮ್ಮೆದ ವಿಷಯ. ಇನ್ನೊಂದು ಹೇಳ್ತೀನಿ ನಿಮಗೆ, ಅವರು ಭಾಳ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಇದ್ದರು. ಅವರು ಅಮೆರಿಕಲ್ಲಿ ಬಿಸ್ನೆಸ್ ಮಾಡ್ತಿದ್ರು, ಫ್ಯಾಕ್ಟ್ರಿ ಇತ್ತು ಅವ್ರದ್ದು. ಅವು ಎಲ್ಲ ತ್ಯಾಗ ಮಾಡಿ 3 ಮಕ್ಕಳಿಗೆ ಲಗ್ನ ಮಾಡಿಸಿ, ಅವು ಫರ್ಮ್ ಏನಿತ್ತು ಅವ್ರದ್ದು ಪಾರ್ಟ್ನರ್ಶಿಪ್ಗೆ ಕೊಟ್ಟು, ಅವ್ರ ರೊಕ್ಕ ಒಂದು 10-15 ಕೋಟಿ ಏನಿತ್ತು ಅದನ್ನು ಎಲ್ಲ ಡಿವೈಡ್ ಮಾಡಿ ಕೊಟ್ಬಿಟ್ಟು ಈಗ ಪ್ಯೂರ್ ದೀಕ್ಷಾ ಅಂತೇಳಿ ಮಾಡ್ಕೊಂಡಿದ್ದಾರೆ. ಈಗ ನಮ್ಮ ಗುರುಗಳಂತ ಆಗ್ತಾರೆ. ಅವ್ರ ಹೆಸರನ್ನು ಚೇಂಜ್ ಆಗಿದೆ ಈಗ. ಮತ್ತು ಅವರು ನಡ್ಕೊಂಡು ಹೋಗ್ಬೇಕು, ನಡ್ಕೊಂಡಿರಬೇಕು. ನಮ್ಮ ಬೇರೆ ಧರ್ಮದಂಗ ಮಠ ಗಿಟ ಏನಿಲ್ಲ, ಅದು ನಡ್ಕೊಂಡು ಪ್ರಚಾರ ಮಾಡ್ಕೊಂಡು ಹೋಗ್ಬೇಕು. ಇದು ನಮ್ಮದು ಮೋಸ್ಟ್ಲಿ ಒಂದು 5ನೇ ದೀಕ್ಷಾ ಆಗೋದು. ಈ ದೀಕ್ಷಾ ಆಚರಣೆ ಭಾಳ ಪುಣ್ಯ ಕೆಲಸ ಅಂತಾರ. ಈ ನಮ್ಮ ರಾಯಚೂರವ್ರದ್ದು ಭಾಗ್ಯ. ನಾವು ಮಾತಾಡುವಾಗ ನಮ್ಮ ರೂಮ್ಡ ಕಡಾಕ್ಬಿಡ್ತದ, ಅಷ್ಟು ಪವರ್ಫುಲ್ ಇದೆ ಇದು. ನಮ್ಮಲ್ಲಿ ಲಗದು ಅಲ್ಲಲ್ಲ, ಇದು ಸಣ್ಣ ದೀಕ್ಷಾನೇ ದೊಡ್ಡದು. ಇದು ಇನ್ನೊಂದು ಫಾರ್ಮೆಟಿಗೆ ಒಂದು ದೀಕ್ಷಾ ಮಾಡ್ತಾರೆ, ಅದಕ್ಕೆ ದೊಡ್ಡ ಅಂತ ಅಂತಾರೆ. ಅದು ಮೋಸ್ಟ್ಲಿ ದಾರಿಯಲ್ಲಿ ಸಿಂಧೂರು ಹೋಗ್ತಾರೆ ಅವರು. ಸಿಂಧೂರು ಚಾತುರ್ಮಾಸ ಇದೆ, ನಡುವ ಇಲ್ಲಿನ ಮಾಡ್ತಾರೆ, ಸಿಂಧೂರು ಮಾಡ್ತಾರೆ ಅವರು. ಕಮಲ್ ಕುಮಾರ್ ರೀ ಜೈನ್. ಒಂದೇ ಗ್ರಾಮದ 3 ಜನ ಅಪ್ರಾಪ್ತರು ನಾಪತ್ತೆಯಾಗಿರುವ ಘಟನೆ ಲಿಂಗಸುಗೂರು ತಾಲೂಕಿನ ಕರಡಕಲ ಗ್ರಾಮದಲ್ಲಿ ನಡೆದಿದೆ. ಕರಡಕಲ ಗ್ರಾಮದ ಮಂಜುನಾಥ ಪರಸಪ್ಪ ಬ್ಯಾಗಿ ವಯಸ್ಸು 14, ರೋಹಿತ್ ಗದ್ದೆಪ್ಪ ಭಜಂತ್ರಿ ವಯಸ್ಸು 14 ಹಾಗೂ ಪ್ರಜ್ವಲ್ ಗದ್ದೆಪ್ಪ ವಯಸ್ಸು 16 ನಾಪತ್ತೆಯಾದ ಬಾಲಕರು ಎಂದು ಹೇಳಲಾಗುತ್ತಿದೆ. ಲಿಂಗಸುಗೂರು ಪೊಲೀಸ್ ಠಾಣೆಯಲ್ಲಿ ನಾಪತ್ತೆಯಾದ ಬಾಲಕರ ಪಾಲಕರು ದೂರು ನೀಡಿದ್ದಾರೆ. ಜೂನ್ 6ರಂದು ಸಂಜೆ 7 ಗಂಟೆಗೆ ಮನೆಯಿಂದ ಹೊರಗಡೆ ಹೋಗಿ ಬರುವುದಾಗಿ ಹೇಳಿ ಹೋದವರು ವಾಪಸ್ ಬಂದಿಲ್ಲ. ಅಂದು ಇಡೀ ಗ್ರಾಮದಲ್ಲಿ ಹುಡುಕಾಟ ನಡೆಸಿದರೂ ಪತ್ತೆಯಾಗಿಲ್ಲ. ಕರಡಕಲ ಗ್ರಾಮ ಸೇರಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಹುಡುಕಾಟ ನಡೆಸಲಾಗಿದೆ, ಬಾಲಕರು ಪತ್ತೆಯಾಗಿಲ್ಲ. ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಾರ ಹುಣ್ಣಿಮೆ ಅಂಗವಾಗಿ ಖರೀದಿಯಲ್ಲಿ ತೊಡಗಿದ ರೈತರು, ದುಪ್ಪಟ್ಟು ಬೆಲೆಯಿಂದ ರೈತರು ಕಂಗಾಲು. ಜೈನ್ ದೀಕ್ಷೆ ಪಡೆದ ದಿಲೀಪ್ ಕುಮಾರ್ ಧೋಕಾ, ಜೈ ಸುಬೋಧ ಮುನಿರಾಜ ನಾಮಕರಣ. ಭಗವಂತನ ಮಾರ್ಗದಿಂದ ಮಾತ್ರ ಜೀವನ ಸುಖಿ, ಜೈ ಸುಬೋಧ ಮುನಿರಾಜ. ಹಟ್ಟಿ ಚಿನ್ನದ ಗಣಿಗೆ ಭೇಟಿ ನೀಡಿದ ಭರವಸೆ ಸಮಿತಿ, ಕಾರ್ಮಿಕರ ಸುರಕ್ಷತೆ ಒತ್ತು ನೀಡಿ. ಟಿಎ ಶರವಣ. ಆತ್ಮ ಸಾಧನೆಯಿಂದ ಸಮಾಜಕ್ಕೆ ಒಳಿತಾಗಲು ದೀಕ್ಷೆ, ಕೈಲಾಸ ಚಂದ ಜೈನ್. ಲಿಂಗಸುಗೂರು ತಾಲೂಕಿನ ಕರಡಕಲ ಗ್ರಾಮದಿಂದ 3 ಅಪ್ರಾಪ್ತ ಬಾಲಕರು ನಾಪತ್ತೆ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.